ಅದು ಅಂತಿಂತ ಸಾಧನೆ ಅಲ್ಲ, ಬಹಳ ಬಹುದೊಡ್ಡ ಸಾಧನೆ. ಇವತ್ತು ನೋಡ್ರಿ, ಎಲ್ಲಾ ರೀತಿಯಲ್ಲಿ ಸ್ವಾಮೀಜಿಯವರು ರಸ್ತೆ ಬದಿಯ ಕುಂತು ಮೀಸಲಾತಿ ತಗೊಂಡ್ರು ಕೂಡ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇವತ್ತು ಕೂಡ ಎಂತ ಪರಿಸ್ಥಿತಿ ಅಂದ್ರೆ ಬೇಡುವ ಪರಿಸ್ಥಿತಿ. ಇವತ್ತು ಬೇಡ್ತಾ ಇದೀವಿ ನಾವು. ರಾಜ್ಯದಿಂದ ಶಿಫಾರಸು ಮಾಡಿದ್ರು, ಕೇಂದ್ರದಲ್ಲಿ ಹೋಗಿ ಕೂತ್ಕಂತು ಇವತ್ತು ಸ್ವಾಮೀಜಿ ಅಲಿತಾ ಇದ್ದಾರೆ, ಇವತ್ತು ಸ್ವಾಮೀಜಿ ತಿರುಗ್ತಾ ಇದ್ದಾರೆ. ಇವತ್ತು ಎಲ್ಲಾ ಪಕ್ಷದ ರಾಜಕಾರಣಿಗಳು ನಾವೇನ್ ಬರ್ತೀವಿ ಮಾತಾಡ್ತೀವಿ, ನಮಗೊಂದು ನೈತಿಕತೆ ಇರಬೇಕು. ಯಾಕೆ ಇವತ್ತು ವಿಳಂಬ ಆಗ್ತಾ ಇದೆ? ನಮ್ಗೊಂದು ಆತ್ಮಗೌರವ ಇರಬೇಕು. ಈ ಸ್ವಾಮೀಜಿ 2 ವರ್ಷ ಆಯ್ತು, 2.5 ವರ್ಷ ಆಯ್ತು ಮೀಸಲಾತಿ ಜಾರಿ ಆಗಿ. ಆದ್ರೆ ಇವತ್ತು ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ವಿಳಂಬ ಆಗ್ತಾ ಇದೆ. ಇವತ್ತು ಎಲ್ಲಾ ಪಕ್ಷದವ್ರು ನಾವು ಯಾವ ರೀತಿ ಒಗ್ಗೂಡಿ ಸ್ವಾಮೀಜಿಯವ್ರ ಮನವಿಗೆ ಸ್ಪಂದಿಸ್ಬೇಕು, ಸಮಾಜದವ್ರ ಮನವಿಗೆ ಸ್ಪಂದಿಸ್ಬೇಕು, ಅದನ್ನ 100% ಕ್ಲಿಯರೆನ್ಸ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಆ ಬದ್ಧತೆ ರಾಜಕಾರಣಿಗಳಲ್ಲಿ ಇರಬೇಕಾಗ್ತದೆ. ಇವತ್ತು ಎಷ್ಟು ದುಃಖ ಇದೆ ನೋಡ್ರಿ. ರಾಜ್ಯದಲ್ಲಿ 2 ಜನ ಮಂತ್ರಿಗಳು ನಮ್ಮ ಸಮಾಜದವ್ರನ್ನ ತೆಗೆದಾಕ್ತಾರೆ. ದುರಂತ ನೋಡ್ರಿ ಹೆಂಗಿದೆ. ವಾಲ್ಮೀಕಿ ಸಮಾಜದಾಗ ಇರ್ತಕ್ಕಂಥ 187 ಕೋಟಿ ಸರ್ಕಾರದಾಗ ಪೋಲ್ ಆಗ್ತದೆ. ಇದು ಇವತ್ತಿನ ಬಂದಿದ್ದಲ್ಲ, ಹಿಂದಿನ ದಿನದಲ್ಲಿ ನೋಡ್ರಿ ನಮ್ಮವ್ರ ಮೇಲೆ ಏನಾದ್ರು ಹಾಕಿ ಮಂತ್ರಿಗಳನ್ನು ತೆಗೆದುಹಾಕೋದು, ಅದೇನೋ ವಾಲ್ಮೀಕಿ ನಾಯಕ ಸಮಾಜದ ಒಂದು ದುರಂತ ಅದು. ಇವತ್ತು ನಾನು ಹೇಳೋದು ಏನಂತಂದ್ರೆ, ನಾವೆಲ್ಲ ಇನ್ನೂ ಸಮಾಜದ ಚಿಂತನೆಗಳು ಬದಲಾಗಬೇಕು. ಸಾಕಷ್ಟು ಜನ ನನಗೆಲ್ಲ ಆ ಮೀಡಿಯಾದಲ್ಲಿ ನಿನ್ನೆ ಮೊನ್ನೆ ಕಾಮೆಂಟ್ ಮಾಡಿದ್ರು, ನೀವು ಬರೀ ಜಾತ್ರೆ ಮಾಡ್ತೀರಿ, ಜಾತ್ರೆ ಜೊತೆಗೆ ಬೇರೆ ಏನಾದರೂ ಆಲೋಚನೆ ಮಾಡಿ. ನಾನು ಸ್ವಾಮೀಜಿ ಅವ್ರ ಹತ್ರ ವಿನಂತಿಯನ್ನು ಮಾಡ್ತೇನೆ, ಜಾತ್ರೆ ಜೊತೆಗೆ ಏನಾದರೂ ಒಂದು ಬದಲಾವಣೆ ಮಾಡ್ರಿ, ಒಂದು ಹೊಸ ಆಲೋಚನೆ ಕೈ ಹಾಕ್ರಿ ಸ್ವಾಮೀಜಿ ಅವರು. ಬೇರೆ ಯಾವ ರೀತಿ ಸಿದ್ಧಗಂಗಾ, ಸುತ್ತೂರು ಯಾವ ರೀತಿ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಆ ರೀತಿ ಸ್ವಾಮೀಜಿಗಳು ಕೂಡ ಆ ಹೆಜ್ಜೆಯನ್ನು ಹಾಕ್ಬೇಕು. ಅವ್ರ ಹೆಜ್ಜೆಗೆ ನಾವೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಬೆನ್ನೆಲುಬಾಗಿ ನಿಲ್ಬೇಕು. ಅವಾಗ ಮಾತ್ರ ನಾವೆಲ್ಲ ಏನಾದರೂ ಒಂದು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಹೇಳಿದೆ ಗುರುಗಳಿಗೆ, ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಮಾತಾಡ್ತೀನಿ, ನಾನು ಕೊಡಬಾಡ್ರಿ ಅಂತ ಹೇಳಿದೆ, ಆದರೂ ಕೊಟ್ಬಿಟ್ರು. ಇವತ್ತಲ್ಲ, ಏನಾಗಿದೆ, ನಾವು 60-70 ವರ್ಷಗಳಿಂದ ನಾಯಕ ಸಮುದಾಯವನ್ನ ನಾವು ಮತದಾರರಾಗಿ ಎಲ್ಲ ಪಕ್ಷಗಳು ಬಳಕೆ ಮಾಡ್ಕೊಂಡ್ಬಿಡ್ತಾರೆ. ಒಂದು ದುರಂತ ಅದು. ನಾವು ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ, 4ನೇ ಸ್ಥಾನದಲ್ಲಿ ಇದ್ದೇವೆ, ಅದೆಲ್ಲ ಕರೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಡಿದ್ದೀವಿ. ವೀರ ಮದಕರಿ ನಾಯಕ, ವೆಂಕಟಪ್ಪ ನಾಯಕ, ಸಿಂಧೂರು ಲಕ್ಷ್ಮಣ, ಏಕಲವ್ಯನಿಗೆ ಅವತ್ತು ಯಾಗಿತ್ತು ಅಂದ್ರೆ ಆತನ ಬೆರಳನ್ನ ದಾನವಾಗಿ ತಗೊಂಡ್ರು. ಇವತ್ತು ಕುತಂತ್ರದಿಂದ ನಮ್ಮ ಮಂತ್ರಿಗಳನ್ನ, ನಮ್ಮ ಸಮಾಜದ ಮಂತ್ರಿಗಳನ್ನ ಕುತಂತ್ರದಿಂದ ಹೆಂಗ್ ಏಕಲವ್ಯನಿಗೆ ಬೆರಳನ್ನ ತಗೊಂಡ್ರು, ಇವತ್ತು ನಮ್ಮವ್ರ ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಮ್ಮ ಸಮಾಜದಲ್ಲಿ ಅನ್ಯ ಸಮಾಜದಿಂದ ಆಗ್ತಾ ಇದೆ. ಇದೆಲ್ಲ ಒಂದು ದುರಂತ. ಇದು ನೋಡ್ರಿ, ಇವತ್ತು 2.5 ವರ್ಷ ಆಯಿತು. 1.5 ವರ್ಷದಿಂದ ಒಬ್ಬರೇ ಮಂತ್ರಿ, ಇನ್ನ 2 ಮಂತ್ರಿ ಪೋಸ್ಟ್ ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ಖಾಲಿ ಇದ್ದಾವ. ಕೊಟ್ಟು ಯಾರಿಗಾದ್ರೂ ಆಗಲಿ. ಇಲ್ಲಿ ವೇಣುಗೋಪಾಲ್ ಇದ್ದಾನಲ್ಲ, ಯುವಕ ಇದ್ದಾನ, ಯಾರೋ ನಮ್ಮವ್ರು ಇದ್ದಾರೆ, 15 ಜನ ಇದ್ದಾರೆ. ಅದನ್ನ ಯಾಕೆ ಮುಚ್ಚಿಡ್ತೀರಿ? ಹಾಗೆ ಯಾಕೆ ಇಡ್ತೀರಿ? ಕೊಡ್ಬೇಕಲ್ಲ ಸವಲತ್ತು ಕೊಡದೆ ಹೋದ್ರೆ ಅನ್ಯಾಯ ಆಗ್ತದೆ. ಆಯ್ತು, ಯಾವಾಗ ಒಂದಿನ ಬರ್ತೀರಿ, ವೇದಿಕೆ ಮೇಲೆ ನಿಲ್ತೀರಿ, ಅದು ಮಾಡೀನಿ ಇದು ಮಾಡೀನಿ. ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡೀವಿ, ಇಲ್ಲಂತಲ್ಲ. ಯಾವುದೇ ಸರ್ಕಾರಗಳಿರ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಯಾವುದೇ ಸರ್ಕಾರಗಳಿರ್ಲಿ, ಯಾವುದೇ ಪಾರ್ಟಿ ಇರಲಿ. ನೋಡ್ರಿ, 70 ವರ್ಷದಿಂದ ಬಹುತೇಕ LG ಅವನವ್ರ ತರುವಾಯ ಅವತ್ತಿನಿಂದ ಇವತ್ತಿನವರೆಗೆ ಏನ್ ಹೇಳ್ತಾರೆ, ನಾಯಕರೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಚುನಾವಣೆ ಬಂದಾಗ ಒಂದ್ ಕಡೆ ಶ್ರೀರಾಮುಲು ತೋರಿಸ್ತಾರ, ಚುನಾವಣೆ ಬಂದಾಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ತೋರಿಸ್ತಾರ. ನಾವೆಲ್ಲ ಬ್ಯಾಡ್ರು, ಇನ್ನೇನಪ್ಪ ಯಾರನ್ನೋ ನಾಯಕ ಸಮುದಾಯದವ್ರನ್ನೊಬ್ಬರು ಮುಖ್ಯಮಂತ್ರಿ ಮಾಡಿಬಿಡ್ತಾರ ಅಂತೇಳಿ ನಾವೆಲ್ಲ ಕುರಿಗಳ ತರ ಒಂದ್ ಕಡೆ ಹೋಗ್ಬಿಡ್ತೀವಿ. ಅಧಿಕಾರ ಇಲ್ಲ ನಮಗೆ, ಮತ್ತೆ ಇರೋ ಅಧಿಕಾರನ ಕಿತ್ತಿ
ರಾಜಣ್ಣ ಪಾಪ ಎಂತ ಲೀಡರ್ ರಾಜಣ್ಣ, KN ರಾಜಣ್ಣ ಅಂತ ಅಂದ್ರೆ ನಮ್ಮ ಸಮಾಜದಾಗ ಟೈಗರ್ ಇದ್ದಂಗೆ. ಇವತ್ತು ಪರಿಸ್ಥಿತಿ ಏನಾಗಿದೆ? ಇವತ್ತು ನೋಡ್ರಿ, ನಾಗೇಂದ್ರ 187 ಕೋಟಿ ಹಣ ದೋಸ್ತಕ್ಕಂಥ ಸಂದರ್ಭದಲ್ಲಿ ಯಾಕ್ರಿ ಮ್ಯಾಲ್ ಕುಂತವ್ರು ಸುಮ್ಮನೆ ಕೂತಿದ್ರಿ? ಹಣ ಕಳ್ತನ ಆಗತನ ಸುಮ್ಮನೆ ಕೂತ್ರಿ, ಕಳ್ತನ ಆದ್ಮೇಲೆ ಅವ್ನು ತೆಗೆದು ಹೊರಗೆ ಹಾಕಿದ್ರಿ. 2 ಸೀಟ್ ವೇಕೆಂಟ್ ಅದು, ಆ 2 ಸೀಟನ್ನ ಬ್ಯಾರೆಯವ್ರು ಎಂಜಾಯ್ ಮಾಡ್ತಾ ಇದಾರ. ಇದು ಬಹಳ ನಮ್ಮ ಸಮಾಜದ ಮೇಲೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಸ್ವಾಮೀಜಿಯವ್ರಿಗೆ ಗೊತ್ತಾದ್ರ ಕಷ್ಟ ಏನು ಅಂತ. ಸ್ವಾಮೀಜಿಯವ್ರು ಎಷ್ಟು ಕಷ್ಟ ನುಂಗ್ತಾರಂತಂದ್ರೆ ನನಗನ್ನಿಸ್ತದೆ ಆ ಪರಮಾತ್ಮ ಏನು ಹಿಂದಕ್ಕೊಂದು ಕಥೆ ಹೇಳ್ತಾರಲ್ಲ, ನೀಲಕಂಠ ವಿಷ ಕುಡಿತಿದ್ನಂತೇಳಿ, ಹಂಗೆ ಇವತ್ತು ವಿಷ ಕುಡಿದು ಹಿಂಗೆ ಹಿಡ್ಕೊಂಡು ಕುಂತಾರೆ ನಮ್ಮ ಸ್ವಾಮಿಗಳು. ಆ ಪರಿಸ್ಥಿತಿ ಬಂದಿದೆ. ಹಿಂಗಾಗಿ ಸ್ವಾಮಿಗಳೇ, ನಾವೇನಾದ್ರೂ ಶೈಕ್ಷಣಿಕವಾಗಿ ಹೆಜ್ಜೆ ಇಡೋಣ. ನೀವೆಷ್ಟು ಗಟ್ಟಿ ಇದ್ದೀರಿ ಅಂತಂದ್ರೆ, ಈಗ ನೋಡ್ರಿ, ಕರ್ನಾಟಕದೊಳಗ ಎಲ್ಲಾ ಸಮಾಜದ ಪೀಠಗಳನ್ನು ಕೂಡ ಮೀಸಲಾತಿಗೆ ಹೋರಾಟ ಮಾಡ್ಯಾವ, ಆದ್ರೆ ಯಶಸ್ವಿ ಆಗಿಲ್ಲ. ಯಶಸ್ವಿ ಆದವ್ರು ಯಾರು ಅಂದ್ರೆ ಅವ್ರೊಬ್ಬರೇ, ಪ್ರಸನ್ನಾನಂದಪುರಿ ಸ್ವಾಮೀಜಿ ಒಬ್ಬರೇ ಯಶಸ್ವಿ ಆದವ್ರು. ಎಷ್ಟು ತಿಪ್ಪಲ್ ಬಿಟ್ಟಾರ. ಈಗ ನಮ್ಮ ಗುರುಗಳು ಇಲ್ಲಿ ಅದಾರಲ್ಲ, ನಮ್ಮ ಬಿಜಾಪುರದಾಗ ಪಂಚಮಶಾಲಿ ಪೀಠದ ಅಪ್ಪೋರು ಇಷ್ಟು ತಿಪ್ಪಲ್ ಬಿಟ್ಟಾರಂತಂದ್ರೆ ರಮಿಸ್ತಾರ, ಸುಮ್ನೆ ಕೂಡಿಸ್ತಾರ, ರಮಿಸ್ತಾರ, ಸುಮ್ನೆ ಕೂಡಿಸ್ತಾರ. ಆದ್ರೆ ನಮ್ಮ ಸ್ವಾಮೀಜಿನ ಯಾರು ರಮಿಸಕ್ ಆಗಲಿಲ್ಲ. ನಮ್ಮ ಸ್ವಾಮೀಜಿ ಒಂದು ಮಾತು ಹೇಳಿದ್ರು ನೋಡ್ರಿ, 7% ಕೊಡಬೇಕು, 7% ಕೊಡದೆ ಹೋದ್ರೆ ನಾನು ಇಲ್ಲೇ ಜೀವ ಬಿಟ್ರೆ ಪರವಿಲ್ಲ, ನಾನು ತಗೊಂಡೋಗಿ ನೀವು ಅಂತ್ಯಕ್ರಿಯೆ ಮಾಡ್ರಿ, ಯಾವುದೇ ಕಾರಣಕ್ಕೂ ನಾನು ಆ ಜಾಗ ಬಿಟ್ಟು ಎದ್ದೇಳೋದಿಲ್ಲ ಅಂತ ಹೇಳಿದ್ರು. ಸ್ವಾಮೀಜಿ ಕುಂತಾರಂತ ರಿಸರ್ವೇಶನ್ ಸಿಕ್ತು, ನಿಮ್ಗೆ ಗೊತ್ತಿರಲಿ. ಸ್ವಾಮೀಜಿ ಹೋರಾಟಕ್ಕೆ ಕುಂದಿರಲಿಲ್ಲ ಅಂತಂದ್ರೆ ನಾವು ನೀವು 10 ಸರಿ ಸತ್ತರೂ ರಿಸರ್ವೇಶನ್ ಕೊಡ್ತಿದ್ದಿಲ್ಲ. ಇದಕ್ಕೆ ರಿಸರ್ವೇಶನ್ ಕೊಟ್ರಂತ ಮಾಡಿರಿ. ಸ್ವಾಮೀಜಿ ಅವ್ರು ಏಟಿಗೆ ರಿಸರ್ವೇಶನ್ ಕೊಟ್ರು. ಶಿವನಗೌಡ ರೇಟ್ ಆಗಲಿ, ಶ್ರೀರಾಮುಲು ರೇಟ್ ಆಗಲಿ, ರಾಜಗೌಡ ಏಟಿಗೆ ರಿಸರ್ವೇಶನ್ ಕೊಡ್ಲಿಲ್ಲ. ರೇಣುಕಾ ಸ್ವಾಮಿ ಅವ್ರು ಏಟಿಗೆ ರಿಸರ್ವೇಶನ್ ಕೊಟ್ರು. ಅದು ನಮ್ಮ ಹಕ್ಕು. ಅದು ಇವತ್ತು ನಾವು ಕೇಳ್ತಕ್ಕಂಥದ್ದಲ್ಲ. ಅದು ಯಾರೋ ಒಬ್ಬ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು. ಆತನ ಫಲದಿಂದ ಇವತ್ತು ಮೀಸಲಾತಿ ಸಿಕ್ಕಿದೆ. ಇವತ್ತು ಸ್ವಾಮೀಜಿಯವರ ಫಲದಿಂದ ಮೀಸಲಾತಿ ಸಿಕ್ಕಿದೆ. ಅದು ಬೇಗ ಇಂಪ್ಲಿಮೆಂಟ್ ಆಗ್ಬೇಕು. ಇವತ್ತು ನಮ್ಮವ್ರು ಇರ್ಬೋದು ಮೇಲೆ, ನಮ್ಮವ್ರಿಗೆ ಹೇಳ್ಬೇಕೆಲ್ಲ, ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ರೇಣುಕಾ ಸ್ವಾಮಿ ನಮ್ಮವ್ರಿಗೆ ಹೇಳ್ಬೇಕು, ಮೇಲೆ ರಾಜ್ಯಾಧ್ಯಕ್ಷರಿಗೆ ಹೇಳ್ಬೇಕು, ಯಡಿಯೂರಪ್ಪನವ್ರಿಗೆ ಹೇಳ್ಬೇಕು, ಬೊಮ್ಮಾಯಿ ಅವ್ರಿಗೆ ಹೇಳ್ಬೇಕು, ಸೋಮಣ್ಣ ಅವ್ರಿಗೆ ಹೇಳ್ಬೇಕು, ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ಬೇಕು, ಬಿಲ್ ತರಬೇಕದು. ಅದನ್ನ ತಂದು ಯಾವ ರೀತಿ 9th ಶೆಡ್ಯೂಲ್ ಸೇರಿಸಲಿಕ್ಕೆ ಸಾಧ್ಯ ಇದೆ ಅದನ್ನ ನಮ್ಮವ್ರು ಮಾಡ್ಬೇಕಾಗ್ತದೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ. ಅದು ನಾವು ಬೇರೆಯವ್ರ ಬಗ್ಗೆ ಆಪಾದನೆ ಮಾಡೋದು ಬೇಡ. ಅವ್ರವ್ರ ಕರ್ಮ ಅವ್ರ ಸುತ್ತ. ಅವ್ರು ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೋ, ಏನ್ ಬಿಡ್ತಾರೋ, ಅದನ್ನ ಯಾವ ರೀತಿ ನಮ್ಗೆ ಗೌರವ ಕೊಡ್ತಾರೋ, ನಮ್ಗೆ ಯಾವ ರೀತಿ ನಾಯಕರಿಗೆ ಶಕ್ತಿ ತುಂಬ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಪಾಪ ಆತಗೆ ನಾವೆಲ್ಲ 15 ಜನ, ನಮ್ಮ ಯಾರು ಬಂಗಾರ ಹನುಮಂತ ಮಾತಾಡ್ತಾ ಇದ್ದ, ಕೇಳ್ತಾ ಇದ್ದ, ಈಗ ಏನಣ್ಣ 15 ಜನ ಸೋತ್ಬಿಟ್ಟಿದೀವಿ ನಾವೆಲ್ಲ. ನಾನಂದ್ರೆ ಚುನಾವಣೆನೇ ಬೇರೆಪ್ಪ, ಇದೇ ಬೇರೆ. ಚುನಾವಣೆ ಸೋಲು ಗೆಲುವೆಲ್ಲ ಇದ್ವಿ, ಅವೆಲ್ಲ ಇದ್ರ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದಲ್ಲ. ಆದ್ರೆ ಒಂದನ್ನು ನಾವು ಮೆಚ್ಚಬೇಕಾಗ್ತದೆ, ಸಮಾಜದ ಜನ ನಮಗೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ. ನೀವು ಅರ್ಥ ಮಾಡಿಕೊಳ್ಳ್ರಿ. ಅದ್ರ ಕಷ್ಟ ಏನಂತ ನೀವು ರಾಜ್ಯದುದ್ದಕ್ಕೂ ನೋಡ್ತೀರಿ. ಕೆಲವು ಜನ ಮೀಡಿಯಾದಾಗ ಬಿಡ್ತಾರ, ಸ್ವಾಮೀಜಿಯವ್ರು ಇನ್ನೂ ಅದು ಮಾಡ್ಬೇಕು, ಇದು ಮಾಡ್ಬೇಕಂತ. ಸ್ವಾಮೀಜಿಯವ್ರು ಮಾಡಿದ್ದು ಪಟ್ಟಿ ಕೊಟ್ರೆ ನಮ್ಮ ಸಮಾಜ ಎಲ್ಲ ಬೇರೆ ಸಮಾಜದವ್ರಿಗೆ ನಾಚಿಗೆ ಬರ್ತದೆ. ಅಷ್ಟು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾರ ಅವ್ರು, ನಿಮ್ಗೆ ಗೊತ್ತಿರಲಿ. 7% ಮೀಸಲಾತಿಗೆ ಬೊಮ್ಮಾಯಿ ಸಾಹೇಬ್ರ ಹತ್ರ ದಿನಾಲು ಮುಂಜಾನೆ 6 ಗಂಟೆಗೆ ಚಿಕ್ಕ ಹುಡುಗ ಬಂದಂಗೆ ಬರ್ತಿದ್ರು. 6 ಗಂಟೆಗೆ ಮನೆಗೆ ಬಂದು 1 ಗಂಟೆ ಕೂತ್ಕೊಳ್ಳೋರು ಆ ಕಡೆ ಬೊಮ್ಮಾಯಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ. ದಿನಂಪ್ರತಿ ಬೊಮ್ಮಾಯಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಸ್ವಾಮೀಜಿ, ದಿನಾಲು ಕನ್ವಿನ್ಸ್ ಮಾಡಿದ್ರು. ನಾನು ಬೊಮ್ಮಾಯಿ ಅವ್ರಿಗೆ ಅಂದೆ, ಏನಣ್ಣ ನಮ್ಮ ಗುರುಗಳು ದಿನ ಬರ್ತಾರ, 1 ತಾಸು ಆ ಮೂಲೆಗೆ ಕೂಡ್ತಾರ, ಅದು ಏನನ್ನು ಮಾಡಂಗಿದ್ರು ಮಾಡಿಬಿಡು ಆ ಕಡೆ, ಅದನ್ನ ಯಾಕೆ ವಿಳಂಬ ಮಾಡಕತ್ತಿದ್ವಿ ಅಂತ ಕೇಳಿದೆ ನಾನು. ಇಲ್ಲ ಶಿವನಗೌಡ, ಎಲ್ಲ ಬೇರೆ ಬೇರೆ ಸಮಾಜಗಳನ್ನ ಸಮಾಧಾನ ಮಾಡಿ ನಿಮ್ ಮೀಸಲಾತಿ ಕೊಟ್ಟೇ ಕೊಡ್ತೀನಿ, ಸಮಾಧಾನದಿಂದ ಇರ್ರಿ ಅಂತ ಹೇಳಿದ್ರು. ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ಅಡಿಗೆ ಮಾಡಿದ್ದಾರೆ. ಅಡಿಗೆ ಎಲ್ಲಿದೆ ಅಂದ್ರೆ ಬೋಗಾಣಿಯಲ್ಲಿದೆ ಇನ್ನು.
ಅದು ಪ್ಲೇಟಿಗೆ ಬರ್ಬೇಕದು, ಗಂಗಾಳ ಅಂತೀವಿ ನಾವು ಹಳ್ಳಿ ಭಾಷೆ ಒಳಗೆ. ಊಟ ಮಾಡ್ತಕ್ಕಂಥ ಪ್ಲೇಟಿಗೆ ಬರ್ಬೇಕದು ಮೀಸಲಾತಿ. ಯಾವಾಗ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿ ನಮಗೆ ಪೂರ್ತಿ ಸಿಗ್ತದೆ, ಅವಾಗ ನಮ್ಗೆ ಊಟ ಮಾಡ್ಲಿಕ್ಕೆ ಸಿಗ್ತದೆ. ಸ್ವಾಮಿಗಳೇ, ರೇಣುಕಾಚಾರ್ಯ ಅವರು, ಕುಮಾರ್ ನಾಯಕ್ ಅವರೇ, ನೀವು ಗುದ್ದಾಡ್ಬೇಕು ಲೋಕಸಭೆಯಲ್ಲಿ, ಧರಣಿ ಕುಂದಿರ್ಬೇಕು, ಬಾವಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮಾಡೋದಿಲ್ಲ ಅವರು. ನಾವು ಲೋಕಸಭೆಯಲ್ಲಿ ಎಲ್ಲ ಒತ್ತಡ ತರಬೇಕು. ಒತ್ತಡ ತಂದ್ರೆ ಮಾತ್ರ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಪಕ್ಷಾತೀತವಾಗಿ ಇಲ್ಲಿ ನಾನು ಯಾವುದೇ ಒಂದು ಪಾರ್ಟಿ ಬಗ್ಗೆ ಮಾತನಾಡಕ್ ಹೋಗೋದಲ್ಲ. ನಾವು ಎಲ್ಲಾ ಪಾರ್ಟಿಯವರು ಕೂಡಿ ನಾಯಕ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಯಾರು ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಅವ್ರಿಗೆ ಜನ ಓಟ್ ಕೊಡ್ತಾರೆ. ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಇವತ್ತು ನಾನು ಅದೇ ಹೇಳ್ತಾ ಇದ್ದೆ. ನಾವು ಸಿದ್ದರಾಮಯ್ಯ ಸಾಹೇಬ್ರು ಬಂದ್ಮೇಲೆ ಹೇಳ್ತಿದ್ದೆ, ನಾನು ಬೇಗ ನಮ್ಮ ಸಮಾಜದ ಖಾಲಿ ಇರ್ತಕ್ಕಂಥ 2 ಸ್ಥಾನ ತುಂಬ್ರಿ ಸರ್, ಯಾಕೆ ಖಾಲಿ ಇಟ್ಕೊಂಡು ಕುಂತೀರಿ ಅಂತೇಳಿ. ಅವ್ರು ಬರೋದಕ್ಕಿಂತ ಮುಂಚೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಆದ್ರೂ ಸಂತೋಷ, ಸ್ವಾಮೀಜಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಜಾತ್ರೆ ಜೊತೆಯಲ್ಲಿ ಶೈಕ್ಷಣಿಕ ಜಾತ್ರೆ ಆಗ್ಬೇಕು ಮುಂದೆ. ಹಾಕ್ರಿ, ಎಲ್ಲ ರಾಜಕಾರಣಿಗಳು ಏನು ಒಂದು ಸುಮಾರು 40-50 ಜನ ಮಾಜಿ ಹಾಲಿಗಳಿದ್ದೀವಿ. ಎಲ್ಲರಿಗೂ ಒಂದು 25 ಲಕ್ಷ ಪಟ್ಟಿ ಹಾಕ್ರಿ, ಕೊಟ್ಟೇ ಕೊಡ್ತಾರೆ. ಯಾಕೆ ಕೊಡೋದಿಲ್ಲ? ನಿಮ್ ರಿಸರ್ವೇಶನ್ ಅಲ್ಲಿ MLA ಆಗಿದ್ದೀವಿ, ಅದೆಲ್ಲ ಬಾಬಾ ಸಾಹೇಬ್ ಅವ್ರ ಪುಣ್ಯ, ನಿಮ್ಮ ಆಶೀರ್ವಾದ. ಯಾಕೆ ಕೊಡಬಾರ್ದು? ಎಲ್ಲರೂ ಒಂದು 25 ಲಕ್ಷ ಕೊಟ್ರೆ 10 ಕೋಟಿನೂ 20 ಕೋಟಿನೂ ಆಗ್ತದ. ಎಲ್ಲೇ ಒಂದ್ ಕಡೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, BEd DEd ಪ್ರಾರಂಭ ಮಾಡ್ರಿ. ಸ್ವಾಮೀಜಿಗಳ ಮನಸ್ಸಲ್ಲಿ ಇದೆ ಅದು ಮಾಡಬೇಕು ಅಂತೇಳಿ. ಆದ್ರೆ ಅದು ಯಾವಾಗ ಪ್ರಾರಂಭ ಮಾಡ್ತಾರೆ ನೋಡ್ಬೇಕು. ಅವ್ರ ಬಳಿ ಇಷ್ಟು ಕಳಕಳಿ ಇದೆ ಅಂತಂದ್ರೆ ನಾನು ಹೇಳ್ತೀನಲ್ಲ, ಬಹುತೇಕ ಅದನ್ನ ನಾವು ಬಹಳ ದೊಡ್ಡ ಪ್ರಮಾಣದಾಗ ಹೇಳಿದ್ವಿ ಅಂತಂದ್ರೆ ಬೇರೆ ಸಮಾಜದ ಪೀಠಗಳು ಸ್ವಾಮೀಜಿ ಅವರಿಗೆ ನೋವು ಆಗ್ತದೆ. ಯಾಕಂದ್ರೆ ಒಬ್ಬರು ವಾಲ್ಮೀಕಿ ಸ್ವಾಮೀಜಿ, ಪ್ರಸನ್ನಾನಂದಪುರಿ ಸ್ವಾಮೀಜಿಗೆ ಎದುರು ಮೀಸಲಾತಿ ಕೊಟ್ಟಿದ್ದು. ಬೇರೆ ಎಷ್ಟು ಸ್ವಾಮೀಜಿಗಳು ಏನೆಲ್ಲ ಮಾಡಿದ್ರೆ ಅವ್ರಿಗೆ ಯಾರಿಗೂ ಕೂಡ ಎದುರ್ಲಿಲ್ಲ. ಎದುರಿದ್ದು ನಮ್ಮ ಸ್ವಾಮೀಜಿ. ಇದು ಗೊತ್ತಿರಲಿ ನಿಮ್ಗೆ. ನಮ್ಮ ಸ್ವಾಮೀಜಿ ಬಳಿ ಛಲ ಇದೆ, ದೂರದೃಷ್ಟಿ ಇದೆ, ಬಡವರ ಬಗ್ಗೆ ಕಾಳಜಿ ಇದೆ. ನನಗನ್ನಿಸ್ತದೆ ಒಂದಿನ ರಾಜನಹಳ್ಳಿ ಪೀಠ ಸಿದ್ಧಗಂಗಾ ಆಗೋದ್ರಲ್ಲಿ ಅನುಮಾನ ಇಲ್ಲ. ಒಂದಿನ ರಾಜನಹಳ್ಳಿ ಪೀಠ ಸುತ್ತೂರಾಗೋದ್ರಲ್ಲಿ ಅನುಮಾನ ಇಲ್ಲ. ಆ ರೀತಿ ಆಗೇ ಆಗ್ತದೆ. ಬಹುತೇಕ ನಮ್ಮ ಜೀವಿತ ಅವಧಿಯಲ್ಲಿ ಈ ಮಠವನ್ನು ಅತ್ಯಂತ ಬೃಹತ್ತಾಕಾರವಾಗಿ ಶೈಕ್ಷಣಿಕವಾಗಿ ಬೆಳೆದ ಮಠ ಅಂತೇಳಿ ನಾವು ಕೇಳಿ ಬಹುತೇಕ ಈ ಭೂಮಿಯಿಂದ ಹೊರಗೆ ಹೋಗ್ತೀವಿ ನಾವು. ಅಷ್ಟು ಕಾನ್ಫಿಡೆನ್ಸ್ ನಮ್ಮ ಸ್ವಾಮೀಜಿ ಮೇಲೆ ನಮಗಿದೆ. ಸ್ವಾಮೀಜಿ, ನೀವು ಎದುರುಬಾಡ್ರಿ, ಯಾವುದೇ ರಾಜಕೀಯ ಪಾರ್ಟಿಯವ್ರು ಇರಲಿ, ಯಾರಿಗೆ ಎದುರುಬಾಡ್ರಿ. ಎಲ್ಲಾರು ನಿಮ್ಮ ಹತ್ರ ಬಂದು ಮೊಳಕಾಲು ಊರಿಗೆ ಕೂತ್ಕೊಳ್ತಾರ. ನೀವೊಂದು ಕರೆ ಕೊಡ್ರಿ. ನೋಡ್ರಿ, ಇವತ್ತು ನೀವು 1 ವರ್ಷ ನಮ್ಮ ಸ್ವಾಮೀಜಿ ರೋಡಿಗೆ ಕುಂತರು, ಮಳೆಯಲ್ಲಿ ಕುಂತರು, ನೀರಲ್ಲಿ ಕುಂತರು ಅಂತೇಳಿ ಇಡೀ ನಾಯಕ ಸಮುದಾಯದ ಜನ ಸಿಟ್ಟಾದ್ರು ನಮ್ಮ ಮೇಲೆ. ನಾವು ಮೀಸಲಾತಿ ಕೊಟ್ಟಿವಿ ಇಲ್ಲ ಅಂತಲ್ಲ. BJP ಅವ್ರು ಮೀಸಲಾತಿ ಕೊಟ್ಟರು ಕೂಡ ಸಿಟ್ಟಾದದ್ದು ನಮ್ಮ ಮೇಲೆ ಜನ ಸಿಟ್ಟಾದ. ಯಾಕೆ ಸಿಟ್ಟಾದ್ರೆ ಏನಪ್ಪ, ಸ್ವಾಮೀಜಿನ 1 ವರ್ಷ ರೋಡ್ ಮೇಲೆ ಕೂಡಿಸಿದ್ರು, ಮಳೆಯೊಳಗೆ ಕುಂತರು, ಬಿಸಿಲೊಳಗೆ ಕುಂತರು. 1 ವರ್ಷ ಎಲ್ಲ ರಾಜ್ಯದ ಜನ ಬಂದೋದ್ರು. ಸ್ವಾಮೀಜಿಯವ್ರ ಹತ್ರ ದಿನ ಬರ್ಬೇಕು, ಬೆಂಬಲ ಕೊಡ್ಬೇಕು, ಹೋಗ್ಬೇಕು. ಏನ್ ಜನರಲ್ಲಿ ಭಾವನೆ ಬಂತು? ನಾವು ಒಳ್ಳೇದೇ ಮಾಡಿದ್ವಿ BJP ಅವ್ರು. ಆದ್ರೆ ಜನರಲ್ಲಿ ಭಾವನೆ ಏನ್ ಬಂತು? ವಿಳಂಬ ಮಾಡಿದ್ರಪ್ಪ ಅಂತ ಬಂತು. ಯಾರು ನಾಯಕ ಸಮುದಾಯದವ್ರು ನಮ್ಮನ್ನು ಕೈ ಇಡ್ಲಿಲ್ಲ. ನಾವೆಲ್ಲ ಅದ್ರ ಪೆಟ್ಟು ನಾವು ಅನುಭವಿಸಿದ್ದೀವಿ. ಹೀಗಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಆಲೋಚನೆಗಳನ್ನು ಮಾಡಿ ಶೈಕ್ಷಣಿಕವಾಗಿ ಒಂದು ಹೆಜ್ಜೆಯನ್ನ ಮುಂದಿಡಿ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಈ ಸರ್ಕಾರದಲ್ಲಿ ತೊಂದರೆ ಆಗ್ತಾ ಇದ್ದಾವೆ. ಇವತ್ತು ಕೊಟ್ಟಿ ಜಾತಿ ಪತ್ರ ಇರ್ಬೋದು. ಇವತ್ತು ಹೇಳ್ತಾ ಇದ್ರು, ನಮ್ಮ ಇಲ್ಲಿ ಯಾರೋ ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ SC ಇದ್ದಾರಂತೆ. ಎಲ್ಲ ST ಸರ್ಟಿಫಿಕೇಟ್ಸ್ನೆಲ್ಲ ಆ 91 ಗೈಡ್ಲೈನ್ಸ್ ತೋರಿಸಿ ರಿಜೆಕ್ಟ್ ಮಾಡ್ತಾರಂತೆ. ಇಲ್ಲಿವರೆಗೆ 71 ಜನರಿಗೆ ಮೀಸಲಾತಿ ಪತ್ರವನ್ನು ಕ್ಯಾನ್ಸಲ್ ಮಾಡಿದಾರಂತೆ. ಈ ರೀತಿ ಅಧಿಕಾರಿಗಳು ಮಾಡಬಾರ್ದು. ನೋಡ್ರಿ, ನೀವೇನಾದ್ರೂ ನಿಮ್ಮಿಂದ ಯಾರಾದ್ರೂ ಇದ್ದಾರಂತೇಳಿ ನೀವೇನಾದ್ರೂ ಮಾಡಿದರೆ ಅಷ್ಟು ಸುಲಭ ನಾವು ಮುಂದೆ ಬಿಡೋದಿಲ್ಲ. ಗೊತ್ತಿರಲಿ ನಿಮಗೆ. ನಾವೇನು ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಒಬ್ಬರೇ ಅಧಿಕಾರದಲ್ಲಿ ಯಾರು ಕೂಡ ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಧಿಕಾರಕ್ಕೆ ನೀವು ಬಂದಿರ್ಬೋದು, ನಾಳೆ ನಾವು ಬರ್ಬೋದು. ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಕೂಡ ಮಾಡಬಾರ್ದು, ರಾಜಕೀಯ ಜನಪ್ರತಿನಿಧಿಗಳು ಕೂಡ ಮಾಡಬಾರ್ದು. ಇವತ್ತು ಬಹಳ ಕಷ್ಟ ಇದೆ. ನಾನು ನೋಡ್ತಾ ಇದ್ದೀನಿ,
ಇವತ್ತು ಪರಿಶಿಷ್ಟ ಪಂಗಡದವ್ರಿಗೆ ಎಲ್ಲಿ ಡೆಪ್ಟಿ ಕಮಿಷನರ್ ಪೋಸ್ಟಿಂಗ್ಸ್ ಇಲ್ಲ, SP ಪೋಸ್ಟಿಂಗ್ಸ್ ಇಲ್ಲ, DSP ಪೋಸ್ಟಿಂಗ್ಸ್ ಇಲ್ಲ. ಬೆಂಗಳೂರಲ್ಲಂತೂ ಒಂದು ಒಳ್ಳೆ ಹುದ್ದೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅನುಭವಿಸ್ತಾ ಇದೀವಿ ನಾವು. ಇದು ಬದಲಾವಣೆ ಆಗಬೇಕು ಮನಸ್ಥಿತಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಸಮಾಜಗಳನ್ನ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಬೇಕಾಗ್ತದೆ. ಅದನ್ನ ರೂಢಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅನ್ವಯಿಸ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಕಾರಣಕ್ಕೂ ಸ್ವಾಮೀಜಿಯವರು ಮುಂದಿನ ದಿನಗಳಲ್ಲಿ ಉತ್ತಮವಾದ ಹೆಜ್ಜೆಯನ್ನು ಇಡಬೇಕು. ಶೈಕ್ಷಣಿಕವಾಗಿ ಒಂದು ಕಠೋರ ನಿರ್ಣಯವನ್ನು ತೆಗೆದುಕೊಂಡು, ನಾನು ಭಾವಿಸ್ತೇನೆ, ನಾನು ನಂಬಿದ್ದೇನೆ, ನನಗೆ ವಿಶ್ವಾಸ ಇದೆ, ಮುಂದಿನ ಜಾತ್ರೆಯಲ್ಲಿ ಏನಾದರೂ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಡಿಗಲ್ಲಾಗ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.